ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು 2007ರ ಸಮಯ. ಕೆನಡಾದ ಸಂಶೋಧಕರು ಸ್ಯಾಟಲೈಟ್ ಇಮೇಜ್ ಅನ್ನು ಸ್ಟಡಿ ಮಾಡುವಾಗ ಅವ್ರ ಕಣ್ಣಿಗೊಂದು ಅಚ್ಚರಿ ಕಾಣಿಸ್ಕೊಳ್ತು. ಅದೊಂದು ದೊಡ್ಡ ಸರೋವರದಂತಹ ಜಾಗ ಆಗಿತ್ತು. ಆದ್ರೆ ಅಲ್ಲಿ ಸರ್ಕಾರ ಯಾವ ಸರೋವರವನ್ನು ನಿರ್ಮಾಣ ಮಾಡಿರಲಿಲ್ಲ. ಇನ್ನು ಆ ಸ್ಯಾಟಲೈಟ್ ಇಮೇಜ್ ಅಲ್ಲಿ ಒಂದು ಡ್ಯಾಮ್ ನಂತಹ ಸ್ಟ್ರಕ್ಚರ್ ಕಾಣ್ತಾ ಇತ್ತು. ಆದ್ರೆ ಅಲ್ಲೆಲ್ಲೂ ಕಾಂಕ್ರೀಟ್ ನ ಕುರುಹೇ ಇರಲಿಲ್ಲ. ಹೀಗಾಗಿ ಆ ಸಂಶೋಧಕರು ಹೆಚ್ಚು ತಲೆ ಕೆಡಿಸ್ಕೊಂಡ್ರು. ಆ ಸರೋವರವನ್ನ ಹುಡುಕೊಂಡು ಹೊರಟರು. ಅಲ್ಲಿ ಅವರಿಗೆ ಅಚ್ಚರಿನೇ ಕಾದಿತ್ತು. ಯಾಕೆಂದ್ರೆ ಅಲ್ಲಿದ್ದದ್ದು ಸರ್ಕಾರ ನಿರ್ಮಾಣ ಮಾಡಿದ ಸರೋವರ ಆಗಿರಲಿಲ್ಲ. ಹಾಗಂತ ಅದು ನೈಸರ್ಗಿಕವಾಗಿ ತಾನಾಗಿ ನಿರ್ಮಾಣಗೊಂಡಿದ್ದು ಅಲ್ಲ. ಅದನ್ನ ಯಾರೋ ನಿರ್ಮಿಸದೆ ಅದಲ್ಲಿ ತಲೆ ಎತ್ತೋದಿಕ್ಕೆ ಸಾಧ್ಯ ಇಲ್ಲ. ಹಾಗಂತ ಮನುಷ್ಯರು ಕಟ್ಟಿರೋ ಹಾಗೆ ಕೂಡ ಅದು ಕಾಣ್ತಾ ಇಲ್ಲ. ಮಾನವ ನಿರ್ಮಿತ ಡ್ಯಾಮ್ಗಳಿಗಿಂತ ಅದು ತುಂಬಾನೇ ಭಿನ್ನವಾಗಿತ್ತು. ಹಾಗಾದ್ರೆ ಏನದು, ಹೇಗಿದು, ಏನೂ ಗೊತ್ತಾಗದೆ ವಿಜ್ಞಾನಿಗಳು ತಲೆ ಕೆಡಿಸ್ಕೊಂಡು ನಿಂತಿದ್ದಾಗಲೇ ಅಲ್ಲೊಂದಷ್ಟು ಪ್ರಾಣಿಗಳು ಇವರನ್ನೇ ಪಿಳಿ ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ವು. ಆ ಪ್ರಾಣಿಗಳನ್ನ ಇವ್ರು ನೋಡಿದ್ರು. ಅಲ್ಲಿಗೆ ಆ ಡ್ಯಾಮ್ ನಿರ್ಮಾಣ ಹೇಗಾಗಿರಬಹುದು ಅನ್ನೋ ಅಂದಾಜೊಂದು ಇವರಿಗೆ ಸಿಕ್ಕಿಬಿಡ್ತು. ಹಾಗಾದ್ರೆ ಅಲ್ಲಿ ಸಂಶೋಧಕರ ಕಣ್ಣಿಗೆ ಬಿದ್ದ ಆ ಪ್ರಾಣಿಗಳ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಈ ಭೂಮಿ ಮೇಲೆ ಎಂತೆಂಥ ವಿಸ್ಮಯಗಳಿವೆ ಅನ್ನೋದು ಇವತ್ತಿಗೂ ಕೂಡ ಮನುಷ್ಯನಿಗೆ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಇಲ್ಲಿ ಮನುಷ್ಯನಿಗೆ ಅರ್ಥವಾಗದ, ಮನುಷ್ಯನ ಊಹೆಗೆ ನಿಲುಕದ ಸಾಕಷ್ಟು ವಿಷಯಗಳಿವೆ. ಅಂಥವುಗಳ ಪೈಕಿ ಒಂದು ಈ ಜಗತ್ತಿನ ಪ್ರಾಣಿ ಪ್ರಪಂಚ ಕೂಡ. ಇವತ್ತು ಮನುಷ್ಯ ಏನೆಲ್ಲ ಕಲ್ತಿದ್ದಾನೆ, ಅವುಗಳಲ್ಲಿ ಬಹುತೇಕ ವಿಷಯಗಳನ್ನ ಪ್ರಾಣಿ ಪಕ್ಷಿಗಳನ್ನ ನೋಡಿನೇ ಕಲ್ತಿದ್ದಾನೆ. ನಿಮಗೆ ಗೊತ್ತಿದೆಯೋ ಇಲ್ವೋ, ಮನೆ ಕಟ್ಟೋದನ್ನ ಮನುಷ್ಯನಿಗೆ ಕಲಿಸಿದ್ದು ಪಕ್ಷಿಗಳು. ಅದರಲ್ಲೂ ಕೆಲ ಜಾತಿಯ ಪಕ್ಷಿಗಳಿವೆ. ಅವು ಮೊಟ್ಟೆ ಇಡೋ ಹೊತ್ತಿಗೆ ಗಂಡು ಪಕ್ಷಿ ಗೂಡನ್ನ ಕಟ್ಟಿರಬೇಕು. ಹೀಗೆ ಗಂಡು ಗೂಡು ಕಟ್ಟುತ್ತಾ ಇರುವಾಗ ಹೆಣ್ಣು ಇನ್ಸ್ಪೆಕ್ಷನ್ಗೆ ಬರುತ್ತೆ. ಆ ಹೆಣ್ಣು ಪಕ್ಷಿ ನೋಡಿ ಎಲ್ಲ ಸರಿ ಇದೆ ಅಂತ ಹೇಳಿದ ಮೇಲೆನೆ ಆ ಗೂಡು ಕಟ್ಟೋ ಕೆಲಸ ಮುಂದುವರಿಯೋದು. ಹಾಗಲ್ಲದೆ ಹೆಣ್ಣು ರಿಜೆಕ್ಟ್ ಮಾಡಿಬಿಟ್ರೆ ಆ ಗೂಡು ಅರ್ಧಕ್ಕೆ ನಿಂತು ಹೋಗುತ್ತೆ. ಮತ್ತೆ ಬೇರೆ ಜಾಗದಲ್ಲಿ ಗೂಡು ಕಟ್ಟೋ ಕೆಲಸ ಶುರುವಾಗಬೇಕು. ಅಲ್ಲಿ ಕೂಡ ಡಾಮಿನೇಟ್ ಮಾಡೋದು ಹೆಣ್ಣೆ. ಅರೆ, ಇದು ಯಾವುದೋ ಡ್ಯಾಮ್ ಬಗ್ಗೆ ಶುರು ಮಾಡಿ ಪಕ್ಷಿ ಪ್ರಾಣಿ ಪ್ರಪಂಚಕ್ಕೆ ಬಂದುಬಿಟ್ಟೆ ಅಂತ ಅಂದ್ಕೊಳ್ಳೋದಿಕ್ಕೆ ಹೋಗ್ಬಿಡಿ. ನಾನಿಲ್ಲಿ ಹೇಳೋದಕ್ಕೆ ಹೋಗ್ತಾ ಇರೋ ನಿಗೂಢ ಡ್ಯಾಮಿಗೂ ಪ್ರಾಣಿ ಪ್ರಪಂಚಕ್ಕೂ ಅಚ್ಚರಿಯ ಸಂಬಂಧ ಇದೆ. ಕೆನಡಾದ ಸಂಶೋಧಕರಿಗೆ 2007ರಲ್ಲಿ ಕಂಡ ಅಚ್ಚರಿಯ ಹಿಂದಿದ್ದದ್ದು ಮನುಷ್ಯರಲ್ಲ, ಬದಲಾಗಿ ಒಂದಷ್ಟು ಪ್ರಾಣಿಗಳು. ಗೆಳೆಯರೆ, ಅಲ್ಲಿ ಸಂಶೋಧಕರು ಡ್ಯಾಮ್ ಅನ್ನ ಕಟ್ಟುವ ಪ್ರಾಣಿಗಳನ್ನ ಬೀವರ್ಗಳು ಅಂತ ಗುರುತಿಸ್ತಾರೆ. ಹೀಗಾಗಿ ಅವುಗಳು ಕಟ್ಟಿರೋ ಆ ಡ್ಯಾಮ್ ಅನ್ನ ಬೀವರ್ಸ್ ಡ್ಯಾಮ್ ಅಂತಲೇ ಕರೆದ್ರು. ಈ ಡ್ಯಾಮ್ ಕೆನಡಾದ ಆಲ್ಬರ್ಟಾದಲ್ಲಿನ ವುಡ್ ಬಫಲೋ ನ್ಯಾಷನಲ್ ಪಾರ್ಕ್ ಅಲ್ಲಿ ಅತಿ ದೊಡ್ಡ ಬೀವರ್ಸ್ ಡ್ಯಾಮ್ ಇದೆ. ಬೀವರ್ ಅಂತ ಕರೆಸಿಕೊಳ್ಳುವ ಹೆಗ್ಗಣದ ಜಾತಿಗೆ ಸೇರಿರುವ ಈ ಪ್ರಾಣಿಗಳು ಮನುಷ್ಯನ ಊಹೆಗೆ ನಿಲುಕದಂಥ ದೊಡ್ಡ ದೊಡ್ಡ ಡ್ಯಾಮ್ಗಳನ್ನು ಕಟ್ಟುತ್ತವೆ. ಅದು ಎಷ್ಟರ ಮಟ್ಟಿಗೆ ಅಂದರೆ 2007ರಲ್ಲಿ ಪತ್ತೆಯಾಗಿದ್ದ ಆ ಡ್ಯಾಮ್ ಅಮೆರಿಕಾದ ಹೂವರ್ ಡ್ಯಾಮಿಗಿಂತಲೂ ದುಪ್ಪಟ್ಟು ಉದ್ದವನ್ನು ಹೊಂದಿದೆಯಂತೆ. ಸಾಮಾನ್ಯವಾಗಿ ಈ ಬೀವರ್ಗಳು ಕಟ್ಟೋ ಡ್ಯಾಮ್ಗಳು 100 ಮೀಟರ್ನಿಂದ 500 ಮೀಟರ್ ವರೆಗಿನ ವಿಸ್ತೀರ್ಣವನ್ನು ಹೊಂದಿರುತ್ತವೆ. ಆದರೆ ಕೆನಡಾದ ಆಲ್ಬರ್ಟ್ ಅಲ್ಲಿರೋ ವುಡ್ ಬಫಲೋ ನ್ಯಾಷನಲ್ ಪಾರ್ಕ್ ಅಲ್ಲಿರುವ ಡ್ಯಾಮು 850 ಮೀಟರ್ಗಳಷ್ಟು ಉದ್ದ ಇದೆ. ಹಾಗೆ ನೋಡಿದ್ರೆ ಹೂವರ್ ಡ್ಯಾಮಿನ ಉದ್ದ 379 ಮೀಟರ್ಗಳು ಮಾತ್ರ. ಇದೇ ಈಗ ಅಚ್ಚರಿಗೆ ಕಾರಣವಾಗ್ತಾ ಇರೋ ವಿಷಯ. ಯಾಕಂದ್ರೆ ಸಣ್ಣ ಸಣ್ಣ ಜೀವಿಗಳು ಇಷ್ಟೊಂದು ದೊಡ್ಡ ಪ್ರಮಾಣದ ಡ್ಯಾಮ್ ಅನ್ನ ಕಟ್ಟೋದು ಅಂದ್ರೆ ಅದು ಖಂಡಿತ ಸುಲಭದ ಮಾತಲ್ಲ. ಅಲ್ಲದೆ ಇವುಗಳಿಗೆ ಡ್ಯಾಮ್ ನಿರ್ಮಿಸಿಕೊಳ್ಳುವ ಚಾಕಚಕ್ಯತೆ ಅನ್ನೋದು ಕೂಡ ಆನುವಂಶಿಕವಾಗಿ ಬಂದಿರೋದ್ರಿಂದ ಮತ್ತು ಬದುಕಿನ ಅನಿವಾರ್ಯತೆಗಾಗಿ ಅವು ಆ ಡ್ಯಾಮ್ಗಳನ್ನ ನಿರ್ಮಾಣ ಮಾಡಿಕೊಳ್ತಾ ಇರೋದ್ರಿಂದ ಇದೆಲ್ಲ ಸಾಧ್ಯವಾಗ್ತಾ ಇದೆ ಅಂತ ಸಂಶೋಧಕರು ಹೇಳ್ತಾರೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದ್ರೆ ಈ ಡ್ಯಾಮ್ನ ಉದ್ದ 2007ರ ನಂತರ ಇಲ್ಲಿಯವರೆಗೆ ಸುಮಾರು 50ರಿಂದ 100 ಮೀಟರ್ ವರೆಗೆ ಹೆಚ್ಚು ಕೂಡ ಆಗಿರಬಹುದು ಅನ್ನೋದು ವಿಜ್ಞಾನಿಗಳ ಅಂದಾಜು. ಇನ್ನು ಈ ಬೀವರ್ಗಳು ಕಟ್ಟಿರುವ ಎರಡನೇ ಉದ್ದದ ಡ್ಯಾಮ್ ಅಮೆರಿಕಾದ ಮೊಂಟಾನಾ ಕೌಂಟಿಯಲ್ಲಿರುವ ತ್ರೀ ಫೋಕ್ಸ್ ನಗರದಲ್ಲಿ ಕಂಡು ಬಂದಿದೆ. ಅಲ್ಲ ರೀ, ಈ ಹೆಗ್ಗಣಗಳು ನಮ್ಮ ಕಡೆ ಇರೋ ಬರೋದನ್ನೆಲ್ಲ ಕೊರೆದು ಬಾಯಿಗೆ ಸಿಕ್ಕಿದ್ದನ್ನೆಲ್ಲ ಕಚ್ಚಿ ನಾಶ ಮಾಡಿಬಿಡುತ್ತವೆ. ಅಂಥದ್ರಲ್ಲಿ ಅಮೆರಿಕಾದಲ್ಲಿ ಕೆನಡಾದಲ್ಲಿ ಇವು ಡ್ಯಾಮ್ ಕಟ್ಟುತ್ತವೆ ಅಂದ್ರೆ ಇವುಗಳಿಗೆ ಅಲ್ಲಿ ಯಾರಾದರೂ ತರಬೇತಿ ಕೊಟ್ಟಿದಾರಾ ಅಂತ ನೀವು ಅಂದ್ಕೋತಾ ಇದ್ದೀರೇನೋ? ಇಲ್ಲಿ ಎಲ್ಲ ಹೆಗ್ಗಣಗಳಿಗೂ ಕೂಡ ಇಷ್ಟೊಂದು ಒಳ್ಳೆ ಗುಣ ಇರೋದಿಲ್ಲ. ರೋಡೆಂಟ್ ಜಾತಿಗೆ ಸೇರಿದ ಬೀವರ್ಗಳು ಮಾತ್ರ ಡ್ಯಾಮ್ ಕಟ್ಟುತ್ತವೆ. ಅದು ಯಾಕೆ ಹಾಗೆ ಅನ್ನೋದನ್ನ ನೋಡೋದಕ್ಕೂ ಮುನ್ನ ಈ ಬೀವರ್ಗಳ ಬಗ್ಗೆ ನಿಮಗೊಂದಷ್ಟು ಮಾಹಿತಿಯನ್ನು ಹೇಳ್ಬಿಡ್ತೀನಿ. ಈ ಪ್ರಕೃತಿಯಲ್ಲಿನ ಸಹಜ ಇಂಜಿನಿಯರ್ಗಳು ಅನ್ನಿಸ್ಕೊಂಡಿರೋ ಈ ಬೀವರ್ಗಳು ಸಸ್ತನಿಗಳಾಗಿದ್ದು ಉಭಯ ಜೀವಿಗಳಾಗಿ ಗುರುತಿಸಿಕೊಳ್ಳುತ್ತವೆ. ಇವುಗಳಲ್ಲಿ ಉತ್ತರ ಅಮೆರಿಕಾದ ಬೀವರ್ಗಳು ಹಾಗೂ ಯುರೇಷಿಯಾದ ಬೀವರ್ಗಳು ಅನ್ನೋ 2 ವಿಧಗಳಿವೆ. ಈ ಭೂಮಿ ಮೇಲೆ 30 ಮಿಲಿಯನ್ ವರ್ಷಗಳ ಹಿಂದೆ ವಿಕಸನಗೊಂಡು ಇವತ್ತಿಗೂ ಕೂಡ ಜೀವಂತವಾಗಿರುವ ಕೆಲವು ಪ್ರಾಣಿಗಳ ಪೈಕಿ ಈ ಬೀವರ್ಗಳ ವರ್ಗ ಕೂಡ ಒಂದು. ಈ ಬೀವರ್ಗಳು ಉತ್ತರ ಅಮೆರಿಕ, ಕೆನಡಾ, ಕ್ಯಾಲಿಫೋರ್ನಿಯಾಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಹಾಗೆಯೇ ಯುರೇಷಿಯಾದ ಬೀವರ್ಗಳು ಚೀನಾ, ಮಂಗೋಲಿಯಾ, ಟರ್ಕಿ,
ರಷ್ಯಾ ಸೇರಿದ ಹಾಗೆ ಹಲವು ದೇಶಗಳಲ್ಲಿವೆ. ಸಸ್ಯಾಹಾರಿಗಳಾದ ಇವು ನಿತ್ಯ ಹರಿದ್ವರ್ಣದ ಕಾಡುಗಳಲ್ಲಿ ಹೆಚ್ಚಾಗಿ ವಾಸ ಮಾಡುತ್ತವೆ. ಅಮೆರಿಕಾದ ಬೀವರ್ಗಳಿಗೆ ಹೋಲಿಸಿದರೆ ಯುರೇಷಿಯನ್ ಬೀವರುಗಳು ಸ್ವಲ್ಪ ಹೆಚ್ಚು ಉದ್ದ ಇರುತ್ತವೆ. ಹೆಗ್ಗಣಗಳ ಜಾತಿಗೆ ಸೇರಿರುವ ಇವು ಇವತ್ತಿಗೂ ಬದುಕುಳಿದಿರುವ ಎರಡನೇ ಅತಿದೊಡ್ಡ ಹೆಗ್ಗಣದ ಪ್ರಭೇದ ಅಂತ ಕರೆಸ್ಕೊಂಡಿವೆ. ಈ ಅತಿದೊಡ್ಡ ಹೆಗ್ಗಣಗಳ ಪೈಕಿ ಮೊದಲ ಸ್ಥಾನದಲ್ಲಿ ಕ್ಯಾಪಿಬರಸ್ ಅನ್ನೋ ಹೆಗ್ಗಣ ಜಾತಿಗೆ ಸೇರಿದ ಪ್ರಾಣಿಗಳಿವೆ. ಇವುಗಳ ದೇಹದ ಉದ್ದ 80ರಿಂದ 120 ಸೆಂಟಿಮೀಟರ್ ಇದ್ರೆ ಬಾಲ 25ರಿಂದ 50 ಸೆಂಟಿಮೀಟರ್ನಷ್ಟು ಉದ್ದ ಇರುತ್ತೆ. ಸಾಮಾನ್ಯವಾಗಿ 11ರಿಂದ 30 ಕೆಜಿ ತೂಕವನ್ನು ಇವು ಹೊಂದಿರುತ್ತವೆ. ಕೆಲ ಬೀವರ್ಗಳ ತೂಕ 50 ಕೆಜಿಯಷ್ಟು ಕೂಡ ಇರೋದು ಇದೆ. ಹೆಣ್ಣು ಹಾಗೂ ಗಂಡು ಹೊರಗಿನಿಂದ ಬಹುತೇಕ ಒಂದೇ ರೀತಿಯ ದೇಹ ರಚನೆಯನ್ನ ಹೊಂದಿರುತ್ತವೆ. ಇವುಗಳ ವಿಶಿಷ್ಟ ಕಾಲುಗಳು ಹಾಗೂ ಅಗಲವಾದ ಬಾಲ ಈ ಪ್ರಾಣಿಗಳಿಗೆ ನೀರಲ್ಲಿ ಈಜೋದಕ್ಕೆ ಸಹಾಯ ಮಾಡುತ್ತೆ. ಇವು ಕಂದು ಕೆಂಪು ಬಣ್ಣವನ್ನು ಹೊಂದಿದ್ದು ಮೈ ಮೇಲೆ ಉದ್ದನೆಯ ಕೂದಲುಗಳು ಕೂಡ ಇರುತ್ತವೆ. ಇವುಗಳ ಹಲ್ಲುಗಳು ಸಿಕ್ಕಾಪಟ್ಟೆ ಶಾರ್ಪ್ ಆಗಿರುತ್ತವೆ. ಇವು ಎಷ್ಟು ಶಾರ್ಪ್ ಆಗಿರುತ್ತವೆ ಅಂದ್ರೆ ಈ ದೊಡ್ಡ ಹೆಗ್ಗಣಗಳು ತಮ್ಮ ಹಲ್ಲುಗಳನ್ನು ಬಳಸಿನೇ ದೊಡ್ಡ ದೊಡ್ಡ ಗಿಡ ಮರಗಳ ಕಾಂಡಗಳನ್ನು ಕೊರೆದು ಬೀಳಿಸುತ್ತವೆ. ಅಷ್ಟೇ ಯಾಕೆ, ಇವುಗಳಿಗೆ ಡ್ಯಾಮ್ ಕಟ್ಟೋದಕ್ಕೆ ಕಟ್ಟಿಗೆ ಸಿಗದೆ ಹೋದ್ರೆ ದೊಡ್ಡ ದೊಡ್ಡ ಮರಗಳನ್ನ ಕಡಿದು ಅವುಗಳನ್ನ ತುಂಡು ತುಂಡು ಮಾಡಿ ಡ್ಯಾಮ್ ನಿರ್ಮಾಣಕ್ಕೆ ಅವುಗಳನ್ನ ಬಳಸುತ್ತವೆ. ಹೀಗೆ ಮರ ಕತ್ತರಿಸೋದಕ್ಕೆ ಗರಗಸದ ತರ ಬಳಕೆ ಆಗೋದು ಈ ಬೀವರ್ಗಳ ಹಲ್ಲುಗಳು. ಗೆಳೆಯರೆ, ಈ ಬೀವರ್ಗಳು ಹೆಚ್ಚಿನ ಸಮಯ ನೀರಲ್ಲೇ ಇರೋದ್ರಿಂದ ತಾವು ವಾಸ ಮಾಡೋದಕ್ಕೆ ಅಂತಲೇ ಈ ಡ್ಯಾಮ್ಗಳನ್ನು ನಿರ್ಮಾಣ ಮಾಡ್ಕೊಳ್ತವೆ. ಹಾಗಂತ ಎಲ್ಲಿ ಅಂದ್ರಲ್ಲಿ ಡ್ಯಾಮ್ ಕಟ್ಟೋದಕ್ಕೆ ಹೋಗೋದಿಲ್ಲ. ಅವು ಎಷ್ಟು ಬುದ್ಧಿವಂತ ಪ್ರಾಣಿಗಳು ಅಂದ್ರೆ ಎಲ್ಲಿ ನೀರಿನ ಹರಿವು ಕಡಿಮೆ ಇರುತ್ತೋ ಹಾಗೆ ಡ್ಯಾಮ್ ಕಟ್ಟೋದಕ್ಕೆ ಯಾವ ಸ್ಥಳ ಸುಲಭ ಅನ್ಸುತ್ತೋ ಅದನ್ನ ಮೊದಲು ಸರ್ವೆ ಮಾಡುತ್ತವೆ. ತುಂಬಾ ಆಳ ಇರೋ ಕಡೆಗಳಲ್ಲಿ ಇವು ಡ್ಯಾಮ್ ಕಟ್ಟೋದಕ್ಕೆ ಹೋಗೋದಿಲ್ಲ. ನೀರಿನ ಹರಿವು ಎಷ್ಟಿದೆ, ಒಂದು ಬದಿಯಿಂದ ಮತ್ತೊಂದು ಬದಿಗೆ ದೂರ ಎಷ್ಟಿದೆ, ಇದೆಲ್ಲವನ್ನ ಲೆಕ್ಕ ಹಾಕಿ ಫೀಸಿಬಿಲಿಟಿಯನ್ನ ಪರಿಶೀಲಿಸಿ ಆ ನಂತರವೇ ಅಲ್ಲಿ ಡ್ಯಾಮ್ ಕಟ್ಟೋ ಕೆಲಸ ಆರಂಭ ಆಗುತ್ತೆ. ಡ್ಯಾಮ್ ಕಟ್ಟೋದಕ್ಕೆ ಮರದ ಕೊಂಬೆಗಳನ್ನ, ಕಲ್ಲುಗಳನ್ನ, ಮೆಕ್ಕಲು ಮಣ್ಣನ್ನ ಇವು ಬಳಸುತ್ತವೆ. ದಡಗಳಲ್ಲಿರೋ ಗಿಡ ಮರಗಳನ್ನ ತಮ್ಮ ಹಲ್ಲುಗಳಿಂದ ಕಡಿದು ರೆಂಬೆ ಕೊಂಬೆಗಳನ್ನ ಎಳೆದು ತಂದು ಒಂದರ ಮೇಲೊಂದು ಜೋಡಿಸ್ತಾ ಡ್ಯಾಮ್ ಅನ್ನ ಕಟ್ತಾ ಹೋಗುತ್ತವೆ. ಹಾಗೆ ನೀರಿನ ದಡದಲ್ಲಿ ಸಿಗುವ ಮೆಕ್ಕಲು ಮಣ್ಣನ್ನ ತಂದು ಪ್ಲಾಸ್ಟಿಂಗ್ ಮಾಡುತ್ತವೆ. ಇದು ಬಿಸಿಲಿಗೆ ಒಣಗಿ ಸಿಮೆಂಟ್ ತರ ಕೆಲಸ ಮಾಡುತ್ತೆ. ಹೀಗೆ ಪ್ರಕೃತಿಯಲ್ಲೇ ಸಿಗುವ ಮರ, ಕಟ್ಟಿಗೆ, ಕಲ್ಲು, ಮಣ್ಣನ್ನೇ ಬಳಸಿ ಭದ್ರವಾದ ಡ್ಯಾಮ್ಗಳನ್ನ ಈ ಬೀವರ್ಗಳು ನಿರ್ಮಾಣ ಮಾಡುತ್ತವೆ. ಇನ್ನು ಈ ರೀತಿಯ ಡ್ಯಾಮ್ನಿಂದ ನೀರಿನ ಹರಿವಿಗೆ ಕೂಡ ಸಮಸ್ಯೆ ಏನಾಗೋದಿಲ್ಲ. ನೀರು ಸರಾಗವಾಗಿ ಕೊಂಬೆಗಳ ಕೆಳಗೆ ಹರಿದು ಹೋಗುತ್ತೆ. ಆದರೆ ಆ ಹರಿವಿನ ವೇಗಕ್ಕೆ ಈ ಡ್ಯಾಮ್ ಬ್ರೇಕ್ ಹಾಕೋದ್ರಿಂದ ನೀರು ಅಲ್ಲಿ ನಿಂತುಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಹಾಗೆ ನಿಂತ ನೀರು ತನ್ನ ವ್ಯಾಪ್ತಿಯನ್ನ ನಿಧಾನವಾಗಿ ವಿಸ್ತರಿಸಿಕೊಳ್ತಾ ಹೋಗೋದ್ರಿಂದ ಅಲ್ಲೊಂದು ಜೌಗು ಪ್ರದೇಶ ನಿರ್ಮಾಣ ಆಗುತ್ತೆ. ಜೊತೆಗೆ ನೀರಲ್ಲಿ ನಿಲ್ತಾನೇ ಹೋಗುತ್ತಲ್ಲ, ಹೀಗಾಗಿ ಅಲ್ಲಿ ಸರೋವರಗಳೇ ನಿರ್ಮಾಣ ಆಗುತ್ತವೆ. ಈ ಸರೋವರಗಳು ಬೀವರ್ಗಳನ್ನ ಇನ್ನಿತರ ಪ್ರಾಣಿಗಳಿಂದ ಕಾಪಾಡೋದಕ್ಕೆ ಸಹಾಯ ಮಾಡುತ್ತವೆ. ಹಾಗಂತ ಈ ಬೀವರ್ಗಳೇನು ಸದಾಕಾಲ ಡ್ಯಾಮ್ ಅಲ್ಲೇ ಇರೋದಿಲ್ಲ. ಅವು ತಮಗಾಗಿ, ತಮ್ಮ ಕುಟುಂಬಕ್ಕಾಗಿ ತುಂಬಾ ಚೆನ್ನಾಗಿರೋ ಮನೆಗಳನ್ನ ನಿರ್ಮಾಣ ಮಾಡ್ಕೊಳ್ತವೆ. ವಿಜ್ಞಾನಿಗಳು ಈ ಮನೆಗಳನ್ನ ಬೀವರ್ ಲಾಡ್ಜ್ ಅಂತ ಕರೀತಾರೆ. ಸಾಮಾನ್ಯವಾಗಿ ಡ್ಯಾಮ್ ನ ಹಿಂಭಾಗದ ದಡದಲ್ಲಿ ಬೀವರ್ ಲಾಡ್ಜ್ಗಳು ನಿರ್ಮಾಣ ಆಗುತ್ತವೆ. ಮನೆಯನ್ನು ಕೂಡ ಡ್ಯಾಮ್ ರೀತಿಯಲ್ಲೇ ಇವು ನಿರ್ಮಾಣ ಮಾಡುತ್ತವೆ. ನೋಡೋದಕ್ಕೆ ಕಟ್ಟಿಗೆಗಳ ರಾಶಿ ತರ ಕಂಡ್ರೂ ಕೂಡ ತುಂಬಾ ವ್ಯವಸ್ಥಿತವಾಗಿ ಅವು ನಿರ್ಮಾಣಗೊಂಡಿರುತ್ತವೆ. ಅದಕ್ಕೆ ಪ್ರವೇಶ ನೀರಿನ ತಳಭಾಗದಿಂದ ಇರುತ್ತೆ. ಅದರ ಮೇಲೆ ಮಣ್ಣಿನಿಂದ ಮಾಡಿದ ರೂಮ್ ಇರುತ್ತೆ. ಅದು ಈ ಪ್ರಾಣಿಗಳು ಬೆಚ್ಚಗಿರೋದಕ್ಕೆ ಮಾಡಿಕೊಳ್ಳುವ ವ್ಯವಸ್ಥೆ. ಅದಾದ ಮೇಲೆ ಮನೆಯ ಮತ್ತೊಂದು ಕೊನೆಯಲ್ಲಿ 8ರಿಂದ 10 ಬೀವರ್ಗಳು ವಾಸ ಮಾಡೋದಕ್ಕೆ ಸಾಕಾಗುವಷ್ಟು ಒಂದು ಸಾಮೂಹಿಕ ವಾಸದ ಡಾರ್ಮೆಟ್ರಿ ವ್ಯವಸ್ಥೆಯನ್ನು ಕೂಡ ಇವು ಮಾಡಿಕೊಂಡಿರುತ್ತವೆ. ಇನ್ನು ಈ ಮನೆಗಳ ಮೇಲ್ಭಾಗದಲ್ಲಿ ಅಲ್ಲಲ್ಲಿ ಗ್ಯಾಪ್ ಇರುತ್ತೆ. ಅದು ವೆಂಟಿಲೇಷನ್ ಗಾಗಿ ಮಾಡಿಕೊಂಡ ವ್ಯವಸ್ಥೆ. ಇನ್ನು ಏನಾದರೂ ಅಪಾಯ ಉಂಟಾದ್ರೆ ತಪ್ಪಿಸ್ಕೊಳ್ಳೋದಕ್ಕೆ ಅನುಕೂಲವಾಗೋ ಹಾಗೆ ಅಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ಗಳು ಕೂಡ ಇರುತ್ತವೆ. ಇನ್ನು ಮನೆ ಸುತ್ತ ಇರುವ ಭೂಮಿಯನ್ನ ಅಗದು ಅಲ್ಲಿ ನೀರು ನಿಲ್ಲುವ ಹಾಗೆ ಮಾಡುವ ಬೀವರ್ಗಳು ಯಾವುದೇ ಪ್ರಾಣಿಗಳಿಂದಲೂ ತಮಗೆ ಅಪಾಯವಾಗದ ಹಾಗೆ ಎಚ್ಚರಿಕೆಯನ್ನು ಕೂಡ ವಹಿಸುತ್ತವೆ. ಗೆಳೆಯರೆ, ಈ ರಾಜ ಮಹಾರಾಜರು ಹಿಂದಿನ ಕಾಲದಲ್ಲಿ ಕೋಟೆ ಕೊತ್ತಳಗಳನ್ನ ನಿರ್ಮಾಣ ಮಾಡ್ತಾ ಇದ್ರಲ್ಲ, ಹಾಗೆ ಕೋಟೆಗಳನ್ನ ನಿರ್ಮಾಣ ಮಾಡುವಾಗ ಕೋಟೆಯ ಸುತ್ತ ಕಂದಕ ತೋಡಿ ಅದರಲ್ಲಿ ನೀರು ಬಿಟ್ಟು ಅದಾದ ಮೇಲೆ ಸ್ವಲ್ಪ ಪ್ರದೇಶವನ್ನ ಜೌಗು ಪ್ರದೇಶವನ್ನಾಗಿ ಮಾಡಿ ಅಲ್ಲಿ ಶತ್ರುಗಳು ಕೋಟೆಯ ಸಮೀಪಕ್ಕೆ ಅತ್ಯಂತ ಸುಲಭವಾಗಿ ಬಾರದ ಹಾಗೆ ಏನ್ ವ್ಯವಸ್ಥೆಗಳನ್ನ ಮಾಡ್ಕೋತಾ ಇದ್ರು, ಅದೇ ತರದ ವ್ಯವಸ್ಥೆಗಳನ್ನ ಅದಕ್ಕಿಂತ ತುಂಬಾ ಸುಂದರವಾಗಿ ಮತ್ತು ಅದ್ಭುತವಾಗಿ ಈ ಬೀವರ್ಗಳು ಮಾಡ್ಕೊಳ್ತಾ ಹೋಗುತ್ತವೆ. ಎಂಥ ಅದ್ಭುತವಾದ ಇಂಜಿನಿಯರಿಂಗ್ ನೋಡಿ ಇವುಗಳದ್ದು. ಮೊದಲು ಡ್ಯಾಮ್ಗಳನ್ನ ನಿರ್ಮಾಣ ಮಾಡುತ್ತವೆ. ಆನಂತರ ಡ್ಯಾಮ್ ನ ಮತ್ತೊಂದು ಬದಿಯಲ್ಲಿ ತಮ್ಮ ಮನೆಗಳನ್ನ ನಿರ್ಮಾಣ ಮಾಡ್ಕೊಳ್ತವೆ. ಆ ಮನೆಗಳಿಗೆ ಹೋಗೋದಿಕ್ಕೆ ಡ್ಯಾಮ್ ನ ನೀರಿನ ಕೆಳಭಾಗದಲ್ಲಿ ಸುರಂಗದಂತಹ ರಹಸ್ಯ ಮಾರ್ಗಗಳನ್ನು ಮಾಡ್ಕೊಳ್ತವೆ. ಜೊತೆಗೆ ಡ್ಯಾಮ್ ಹಾಗೂ ತಮ್ಮ ಮನೆಗಳ ನಡುವಿನ ಪ್ರದೇಶ ಏನಿದೆ ಅದನ್ನು ಕೂಡ ಜವುಗು ಪ್ರದೇಶವನ್ನಾಗಿ ಮಾಡಿ ತಾವು ಎಲ್ಲಿ ಮನೆ ಕಟ್ಟಿಕೊಂಡಿವೆ ಆ
ಪ್ರದೇಶದ ಸುಳಿವು ಕೂಡ ಯಾರಿಗೂ ಸಿಗದ ಹಾಗೆ ನೋಡ್ಕೊಳ್ಳುತ್ತವೆ. ಜೊತೆಗೆ ಸಾಮೂಹಿಕವಾಗಿರೋದಕ್ಕೆ, ಖಾಸಗಿಯಾಗಿ ವಾಸ ಮಾಡೋದಕ್ಕೆ, ಹಾಗೆ ವೆಂಟಿಲೇಷನ್ಗೆ, ಅಗತ್ಯವಿದ್ರೆ ತಪ್ಪಿಸ್ಕೊಂಡು ಹೋಗೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಕೂಡ ಇವು ತಮ್ಮ ಮನೆಗಳಲ್ಲಿ ಮಾಡಿಕೊಳ್ಳುತ್ತವೆ. ಅಂದ್ರೆ ಈ ಪ್ರಾಣಿಗಳಿಗೆ ಪ್ರಕೃತಿ ಅದಿನ್ಯಂಥ ಬುದ್ಧಿವಂತಿಕೆಯನ್ನು ಕೊಟ್ಟಿದೆ ನೋಡಿ. ಗೆಳೆಯರೆ, 2023ರಲ್ಲಿ ನಾಸಾ ವಿಜ್ಞಾನಿಗಳು ಬೀವರ್ಗಳ ಡ್ಯಾಮ್ ಹಾಗೂ ಅವುಗಳ ಪರಿಣಾಮವನ್ನು ತಿಳಿದುಕೊಳ್ಳೋದಕ್ಕೆ ಮುಂದಾಗ್ತಾರೆ. ವಿಜ್ಞಾನಿಗಳ ತಂಡವೊಂದು ಅಮೆರಿಕದ ಐಡಾಹೋ ರಾಜ್ಯಕ್ಕೆ ಈ ಬೀವರ್ಗಳ ಬಗೆಗಿನ ಅಧ್ಯಯನಕ್ಕಾಗಿ ಹೋಗುತ್ತೆ. ಆ ಪ್ರದೇಶದಲ್ಲಿ ಬೀವರ್ಗಳ ಸಂಖ್ಯೆ ಸ್ವಲ್ಪ ಹೆಚ್ಚಿದೆ. ಅದಕ್ಕೆ ಕಾರಣ ಕೂಡ ಇದೆ. ನೂರಾರು ವರ್ಷಗಳ ಹಿಂದೆ ಇಡೀ ಅಮೆರಿಕ ಖಂಡದಲ್ಲಿ ಈ ಬೀವರ್ಗಳು ಹೆಚ್ಚಿನ ಪ್ರಮಾಣದಲ್ಲಿದ್ದವು. ಆದರೆ 17ನೇ ಶತಮಾನದಲ್ಲಿ ಸ್ಥಳೀಯರು ಹಾಗೂ ವಲಸಿಗರು ಇವುಗಳ ಮಾಂಸ ಮತ್ತು ಚರ್ಮಕ್ಕಾಗಿ ಈ ಪ್ರಾಣಿಗಳನ್ನು ಅತಿಯಾಗಿ ಬೇಟೆಯಾಡಿದ ಕಾರಣ ಇವುಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಹೋಯಿತು ಅಂತ ಹೇಳಲಾಗುತ್ತೆ. ಬಳಿಕ ಇವು ನಾರ್ತ್ ಅಮೆರಿಕಾದ ಕೆಲ ಪ್ರದೇಶಗಳಲ್ಲಿ ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಉಳ್ಕೊಂಡು, ಅದರಲ್ಲಿ ಐಡಾಹೋ ಪ್ರದೇಶ ಕೂಡ ಒಂದು. ಹೀಗಿರುವಾಗಲೇ 1948ರಲ್ಲಿ ಬೀವರ್ಗಳನ್ನು ರಕ್ಷಿಸೋದಕ್ಕೆ ಅವತ್ತಿನ ಸರ್ಕಾರ ಇವುಗಳನ್ನು ರಿಮೋಟ್ ಏರಿಯಾಗಳಿಗೆ ಸ್ಥಳಾಂತರಿಸುವ ನಿರ್ಧಾರವನ್ನು ಕೈಗೊಳ್ತು. ಐಡಾಹೋ ಬಳಿ ಇರುವಂತಹ ಬಾಗ್ ಕ್ರೀಕ್ ಸ್ಥಳಕ್ಕೆ ಇವುಗಳನ್ನು ರಿಲೊಕೇಟ್ ಮಾಡಲಾಯಿತು. ಇದೆಲ್ಲ ಆಗಿ 75 ವರ್ಷಗಳು ಕಳೆದು ಹೋಗಿವೆ. ಈಗ ಅಲ್ಲಾಗಿರುವ ಪರಿಣಾಮಗಳು ವಿಜ್ಞಾನ ಜಗತ್ತನ್ನು ಕೂಡ ಅಚ್ಚರಿಗೆ ಈಡು ಮಾಡ್ತಾ ಇದೆ. ಯಾಕೆಂದ್ರೆ ಬೀವರ್ಗಳನ್ನು ತಂದುಬಿಟ್ಟ ಪ್ರದೇಶದಲ್ಲಿ ಗಮನಾರ್ಹ ಬದಲಾವಣೆಗಳಾಗಿವೆ. ಬೀವರ್ಗಳಿರುವ ಸ್ಥಳ ಬೇರೆ ಸ್ಥಳಗಳಿಗಿಂತ ತುಂಬಾ ಹಸಿರಾಗಿ ಕಾಣುತ್ತೆ. ಅವು ವಾಸ ಮಾಡುವ ನೀರಿನ ತೊರೆ ತುಂಬಾನೇ ಕ್ಲೀನ್ ಕೂಡ ಆಗಿದೆ. ಇನ್ನು 2018ರಲ್ಲಿ ಈ ಪ್ರದೇಶದಲ್ಲಿ ಉಂಟಾದ ಕಾಡ್ಗಿಚ್ಚು 60,000 ಎಕರೆ ಪ್ರದೇಶವನ್ನ ಸುಟ್ಟಿದ್ರೂ ಕೂಡ ಬೀವರ್ಗಳು ವಾಸವಾಗಿದ್ದ ಪ್ರದೇಶ ಕಾಳ್ಗಿಚ್ಚಿನಿಂದ ಬಚಾವಾಗಿತ್ತು. ಹೀಗಾಗಿ ಇವು ನ್ಯಾಚುರಲ್ ಫೈರ್ ಫೈಟರ್ಗಳಾಗಿ ಕೂಡ ಕೆಲಸ ಮಾಡುತ್ತವೆ ಅನ್ನೋದು ಸಾಬೀತಾಯಿತು. ಅಲ್ಲದೆ ಬೀವರ್ಗಳಿಂದ ಡೈವರ್ಸಿಟಿ ಕೂಡ ಬೂಸ್ಟ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇವು ಕಟ್ಟುವ ಡ್ಯಾಮ್ಗಳು ಪಕ್ಷಿಗಳು ಬಂದು ಗೂಡು ಕಟ್ಟೋದಕ್ಕೆ ಸಹಾಯ ಮಾಡುತ್ತೆ. ಈ ಡ್ಯಾಮ್ಗಳ ಕಾರಣದಿಂದ ನೈಸರ್ಗಿಕವಾದ ವೆಟ್ಲ್ಯಾಂಡ್ಗಳು ಕ್ರಿಯೇಟ್ ಆಗತ್ವೆ. ಅಂದಹಾಗೆ ಈ ವೆಟ್ಲ್ಯಾಂಡ್ಗಳು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ಸಹಾಯ ಮಾಡುತ್ತವೆ. ಡ್ಯಾಮ್ಗಳು ನೀರಿನ ಹರಿವನ್ನ ಕಂಟ್ರೋಲ್ ಮಾಡೋದ್ರಿಂದ ಪ್ರವಾಹ ಉಂಟಾಗುವ ಸಾಧ್ಯತೆಗಳು ಕಡಿಮೆ ಆಗುತ್ತವೆ. ಜೊತೆಗೆ ನೆಲದಲ್ಲಿ ನೀರು ಇಂಗೋದಕ್ಕೆ ಅವಕಾಶ ಆಗುತ್ತೆ ಮತ್ತು ಇಲ್ಲಿ ನೀರು ನಿಲ್ಲೋದ್ರಿಂದ ಬರಗಾಲದಂತಹ ಸಮಯಗಳಲ್ಲಿ ಇತರ ಪ್ರಾಣಿಗಳಿಗೆ ಸಹಜವಾಗಿ ಕುಡಿಯುವ ನೀರು ಸಿಗೋದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ. ಇದಿಷ್ಟೇ ಅಲ್ಲ, ಈ ಬೀವರ್ಗಳು ಎಷ್ಟು ಬುದ್ಧಿವಂತ ಪ್ರಾಣಿಗಳು ಅಂದರೆ, ನಾವೀಗ ಕೆರೆಗಳನ್ನು ಜೋಡಿಸೋದು, ನದಿಗಳನ್ನು ಜೋಡಿಸೋದು, ಈ ಥರ ಏನೇನೋ ಪ್ಲಾನ್ ಮಾಡ್ತಾ ಇದ್ದೀವಲ್ವಾ, ಹಾಗೆ ನೀರಿನ ಅಭಾವ ಉಂಟಾಗುವ ಸಂದರ್ಭಗಳಲ್ಲಿ ಇವು ಈ ಸರೋವರಗಳನ್ನು ಕೂಡ ಒಂದಕ್ಕೊಂದು ಬೆಸೆಯುವ ಕೆಲಸವನ್ನು ಮಾಡುತ್ತವೆ. ಇಲ್ಲಿ ಒಂದು ಸರೋವರದಿಂದ ಮತ್ತೊಂದು ಸರೋವರಕ್ಕೆ ತಮ್ಮ ಓಡಾಟಕ್ಕಾಗಿ ಇವು ನಾಲೆಗಳನ್ನು ನಿರ್ಮಾಣ ಮಾಡಿಕೊಳ್ಳುತ್ತವೆ. ಆ ಮೂಲಕ ಅಲ್ಲಿ ನೀರು ಸರಾಗವಾಗಿ ಹರಿಯೋದಕ್ಕೆ ಮತ್ತು ಎರಡೂ ಸರೋವರಗಳು ಬತ್ತಿ ಹೋಗದ ಹಾಗೆ ಒಂದು ವ್ಯವಸ್ಥೆಯನ್ನ ಈ ಬೀವರ್ಗಳು ಮಾಡುತ್ತವೆ. ಹೀಗಾಗಿನೇ ಹೆಗ್ಗಣದ ಜಾತಿಯ ಈ ಪ್ರಾಣಿಗಳು ಕ್ಲೈಮೇಟ್ ಹೀರೋಗಳ ಸಾಲಲ್ಲಿ ನಿಂತ್ಕೊಳ್ತಾ ಇವೆ. ಗೆಳೆಯರೆ, ಮನುಷ್ಯ ಪ್ರಕೃತಿಯನ್ನ ಹಾಳು ಮಾಡ್ತಾನೆ. ನಾವೊಂದು ಡ್ಯಾಮ್ ಕಟ್ಟಿದ್ರೆ ಅಲ್ಲಿ ಸಹಸ್ರಾರು ಎಕರೆ ಭೂಮಿ ನಾಶ ಆಗುತ್ತೆ. ಆದರೆ ಈ ಬೀವರ್ಗಳು ಹೇಗೆ ಪ್ರಕೃತಿಯನ್ನ ಕಾಪಾಡಬೇಕು, ಹೇಗೆ ನೀರನ್ನ ಉಳಿಸಬೇಕು ಅನ್ನೋದನ್ನ ನಮಗೆ ತೋರಿಸಿಕೊಡ್ತಾ ಇವೆ. ದೊಡ್ಡ ದೊಡ್ಡ ಡ್ಯಾಮ್ಗಳಿಗೆ ಬದಲಾಗಿ ನೀರಿನ ಹರಿವಿಗೆ ತೊಂದರೆ ಆಗದ ಹಾಗೆ ಸಣ್ಣ ಸಣ್ಣ ಚೆಕ್ ಡ್ಯಾಮ್ಗಳನ್ನು ಕಟ್ಟಿದ್ರೆ ನೀರು ನಿಧಾನವಾಗಿ ಹರಿಯೋದಲ್ಲದೆ ಆ ಚೆಕ್ ಡ್ಯಾಮ್ ಇರೋ ಪ್ರದೇಶ ಕೂಡ ಹೆಚ್ಚು ಹಸಿರಿನಿಂದ ಕೂಡಿರುತ್ತೆ. ಅಷ್ಟೇ ಅಲ್ಲ, ಈ ರೀತಿಯ ನೂರಾರು ಡ್ಯಾಮ್ಗಳನ್ನು ಕಟ್ಟೋದ್ರಿಂದ ಅಂತರ್ಜಲದ ವೃದ್ಧಿಗೆ ಕೂಡ ಸಹಾಯ ಆಗುತ್ತೆ. ಚೆಕ್ ಡ್ಯಾಮ್ಗಳನ್ನು ಕಟ್ಟೋದ್ರಿಂದ ಖರ್ಚು ಕೂಡ ಕಡಿಮೆ ಆಗುತ್ತೆ, ಪ್ರಕೃತಿಯ ನಾಶ ಕಡಿಮೆ ಆಗುತ್ತೆ. ಈ ಎಲ್ಲ ಪಾಠಗಳನ್ನ ನಮಗೆ ಬೀವರ್ಗಳು ಕಲಿಸ್ಕೊಡ್ತಾ ಇವೆ. ಇದು ಗೆಳೆಯರೆ, ನೇಚರ್ ಇಂಜಿನಿಯರ್ಸ್ ಅಂತ ಕರೆಸಿಕೊಳ್ಳುವ ಬೀವರ್ಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.